स्वागत है आपका बी न्यूज नेशन में। मैं हूं आबिद शेख। कर्नाटक के बीजापुर में आज जिला पंचायत कॉन्फ्रेंस हॉल में जनसंपर्क सभा हुई, जिसमें जल संसाधन मंत्री और बीजापुर जिला इंचार्ज मिनिस्टर डॉक्टर एम.बी. पाटिल ने सार्वजनिक अहवाल स्वीकार करते हुए संबंधित अधिकारियों को जल्द से जल्द कार्रवाई करने को कहा और खासकर जिले में खुले हुए बोरवेलों को तुरंत बंद करने के लिए अधिकारियों को सख्ती के साथ आदेश दिए। इस सभा में बीजापुर के एमएलए डॉक्टर मकबूल बागवान, नागटान मत क्षेत्र के एमएलए राजू अलगूर, बीजापुर के डीसी और एसपी मौजूद थे। एसपी ಸಲಹೆಯೊಂದಿಗೆ ಕೆಲವೊಂದು 5 ಕೋಟಿ ರೂಪಾಯಿಗೆ ಟೆಂಡರ್ ಕರೆದಿದ್ದೀವಿ ಸರ್. ಅದರಲ್ಲಿ ನಾಮಫಲಕದ್ದು ಮೇನ್ ಇಂಪಾರ್ಟೆಂಟ್ ನಾವು ಪಂಚಾಯತಿ ಇವರಿಗೆ ಪಿಡಿಒಯಲ್ಲಿ ಇಟ್ಕೊಳ್ಳೋದು ನಾವು ಫಾಲೋ ಅಪ್ ಮಾಡಿದ್ದೀವಿ ಸರ್. ಸಾಮಾನ್ಯ ಸಭೆಯನ್ನು ಗ್ರಾಮ ಸಭೆಯಲ್ಲಿ ಇಟ್ಕೊಂಡು ಅವರ ಆದ್ಯತೆ ಪಟ್ಟಿ ಪ್ರಕಾರ ಆಯ್ಕೆ ಮಾಡಲಿಕ್ಕೆ ಅವರು ಕ್ರಮ ಕೈಗೊಂಡಿದ್ದಾರೆ ಸರ್. ಇಲ್ಲಿ ನಮ್ಮ ಜಾಗೃತ ಸಮಿತಿ ಅಧ್ಯಕ್ಷರ ಒಂದು ಅನುಮತಿ ತಗೊಂಡ ತಕ್ಷಣದಲ್ಲಿ ಅವರ ಪಟ್ಟಿಯನ್ನು ನಾವು ಸಲ್ಲಿಸ್ತೀವಿ ಸರ್. ಅಲ್ಲ ಪ್ರತಿ ಬಂದಿದೆ. ಈಗ HIV ಪೀಡಿತ ಮಹಿಳೆಯರು ಬಂದಿತ್ತು, ಅಲ್ಲಿ ಅದು ಪ್ರಯಾರಿಟಿ ಬರ್ತದೆ. ಇವು ಜನರಲ್ ಆಗಿ ಬರ್ತಾವಲ್ಲ, ಅದು ರೂಟೀನ್ ನಿಮ್ಮ ಇದರಲ್ಲಿ ಈ ಅರ್ಜಿಗಳನ್ನ ಅಲ್ಲಿ ಸಂಬಂಧಿಸಿದ ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಸಭೆಯಲ್ಲಿ ಎಂಟು ಪ್ರೊಸೀಜರ್ಸ್ ಅವರು ಪ್ರಕಾರ ಮಾಡ್ಬೋದು. ಅಲ್ಲಪ್ಪ, ಈಗ ಅವ್ರು ಲಾಸ್ಟ್ ಟೈಮ್ ಬಂದಿತ್ತಲ್ರಿ, ಈಗ ಬಂದಿ ಸರ್, ಕಂಪ್ಲೀಟ್ ಆಗಿದೆ ಸರ್. ಇಂಥದ್ದು ನಮ್ಮ ಜಿಲ್ಲೆನಲ್ಲೂ ಸಹ ಸಾಕಷ್ಟು ಇದೆ ಸರ್. ಆದರೆ ಈಗ ಶಿವಣಿಗೆಯಿಂದ ಹಿಡಿದು ಈ ನಮ್ಮ ಇಲ್ಲಿ ತುಂಗಳ ಕಾಲೇಜಿಂದ ಆ ಕಡೆ ಒಂದು 5-6 ಕಿಲೋಮೀಟರ್ವರೆಗೂ ಸಹ ಇದು ಬರುತ್ತೆ ಸರ್. ಅಂದರೆ ಶಾಲೋ ಸಾಯಿಲು ಸಾಗುವಳಿಗೆ ಯೋಗ್ಯವಾಗಿರ್ತಕ್ಕಂಥ ಬಂದಿರು ಸರ್. ಸೊ ಇಂಥದಕ್ಕೆ ನಮ್ಮ ಜಿಲ್ಲಾದಲ್ಲಿ ಸುಮಾರು 1,05,000 ಹೆಕ್ಟೇರ್ವರೆಗೂ ಸಹ ಇದೆ ಸರ್. ಇದರ ಒಂದು ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಈಗ ಗವರ್ಮೆಂಟ್ ಆಫ್ ಇಂಡಿಯಾನು ಸಹ ಸಾಕಷ್ಟು ಪ್ಲಾನ್ ಮಾಡ್ತಾ ಇದೆ ಸರ್. ಅಂಡರ್ RKVY FIC ಮಾಡಿಬಿಡ್ತಾರೆ. ಅದು ಒಂದ್ಸಲ ಆದ್ಮೇಲೆ ಎರಡನೇ ಸಲ FIC ಮಾಡುವಂತ ಪ್ರಾವಿಷನ್ ರಾಜ್ಯ ಸರ್ಕಾರದಲ್ಲಿ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಅದು ಆಗುವುದಿಲ್ಲ. ಆದ್ರೆ ಅದು ಏನೋ FICs ಗೆ ಎರಡನೇ ಸಲ ದುಡ್ಡು ಕೊಡ್ಲಿಕ್ಕೆ ಬರೋದಿಲ್ಲ. ಗಮನಕ್ಕೆ ಇನ್ನೊಂದ್ರಿ ಇದು ಮಾಡಿದಾಗ್ರಿ ಎಲ್ಲ ಲೋ ಲೆವೆಲ್ ಮಾಡಿದಾರೆ ಸರ್. ಯಾವ FIC ಗೆ ನೀರು ಏರ್ಲಾರ್ದಂತ ಸ್ಥಿತಿ ಇರೋದು. ಅವಾಗ ಏನಾಗಿದೆ ಬಹಳಷ್ಟು ಕಡೆ ನಾನು ನೋಡ್ತಾ ಇದ್ದೀನಿ, ವಾಟರ್ ಬೋರ್ಡ್ ಮೇಲೆ ಇದೆ. ಅವ್ರು ಹೇಳಿದ್ರು ಇದು ನಮ್ಮ ಹತ್ರ ಇಲ್ಲ, ಗ್ರಾಮ ಪಂಚಾಯತ್ ಇರ್ತದೆ, ನೀವು 24x7 ಆಗಲಿ ಅಥವಾ ಬಿಜಾಪುರಕ್ಕೆ ವಾಟರ್ ಸಪ್ಲೈ ಆಗ್ತದೆ, ಅದ್ರ ಕನೆಕ್ಷನ್ ಬೇಕಾಗಿದೆ, ನೀವು ಪಂಚಾಯತ್ ಸರಾವ್ ಮಾಡಿಸಿ ನಮ್ಗೆ ಇವರಿಗೆ ಏನೆಲ್ಲ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದು ಸರಾವಿನೆಲ್ಲ ಅವರು ಕಮಿಷನರ್ ಕಳಿಸಿದ್ರೆ, ಕಮಿಷನರ್ ನಮ್ಗೆ ತಿಳಿಸ್ತಾರೆ ಅವಾಗ ನಾವು ನೀವು ನೀರು ಸಪ್ಲೈ ಮಾಡ್ತೀವಿ ಅಂತ ವಾಟರ್ ಬೋರ್ಡ್ ಅವರು ಹೇಳಿದ್ದಾರೆ. ಈಗ ಅದ್ ಮುಂದೆ ಹೇಗೆ ಮಾಡಿಸ್ಬೇಕು ತಾವು ಆದೇಶ ಆಮೇಲೆ ಕಮಿಷನರ್ಗೆ ಎಲ್ಲರೂ ಮಾರ್ಕ್ ಮಾಡ್ಕೊಡಿ, ಸಿಟಿ MLA ಮಾರ್ಕ್ ಮಾಡಿ, ನನಗೂ ಮಾರ್ಕ್ ಮಾಡ್ರಿ. ಹಂಗೆ ಸರ್ ಸರ್ ಕೋರ್ಟ್ ಕ್ರಾಸ್ಗೆ ಅಲ್ಲಿ ಅಗಲೀಕರಣ ಆಗೇ ಇಲ್ರಿ, ಸುಮ್ಮನೆ ದೊಡ್ಡ ದೊಡ್ಡ ಗಿಡ ಕಡ್ಲಿಕ್ಕೆ ಅಂತಾರೆ ಸರ್. ಹೆಡ್ ಕ್ವಾರ್ಟರ್ ಮುಂದೆ ಅಗಲೀಕರಣ ಆಗಿಲ್ಲ, ಅಲ್ಲೂ ಗಿಡ ಕಡ್ಲಿಕ್ಕೆ ಅಂತಾರೆ. ಟೊಂಗಿ ಕಡಿಲಿ ಪೂರ್ತಿ ಬೊಡ್ಡಿಗೆ ಕನ್ನ ಹಾಕಬಾರ್ದಂತ ನೀವು ವಿನಂತಿ ಸರ್. ವೃಕ್ಷ ಬೇರ್ ಮಾಡಿದ್ವಿ, 100 ಕೋಟಿ ನೀವು ದಯವಿಟ್ಟು ಅಂತೀರಿ, ಎಲ್ಲಿ ಬೇಕಲ್ಲಿ ಗಿಡ ಕಡಿದು ಬಹಳ ಅದ್ರ ಸಂಬಂಧ ನಾವು ಅವ್ರ ಕಡಿ ಮುನ್ಸುತ್ತ ನಾದ್ರ ಅಬ್ಜೆಕ್ಷನ್ ಮಾಡಿರಿ ಸರ್. ದಯವಿಟ್ಟು ಸರ್ ಇಲ್ಲ, ಎಲ್ಲೆಲ್ಲಿ ಅವಶ್ಯಕತೆ ಮಾಡಬೇಕು ಅಂತ ಹೇಳಿ ನಾವು ಕಡಿತೀವಿ ಸರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮಾಡಿದೀವಿ ಸರ್ ಅಷ್ಟೇ. SP ಸರ್ ಮನೆ ಮುಂದಿಂದ ಹಿಡಿದು ಎಲ್ಲ ರಸ್ತೆ ಅಗಲೀಕರಣ ಮಾಡಿದ್ವಿ, ಅಲ್ಲೆಲ್ಲ ದೊಡ್ಡ ಗಿಡಗಳು. ಆದ್ರೆ ಅದು ಎಲ್ಲಾ ಪೈಪ್ ತಗೊಂಡು ಒಂದೇ ಡ್ರೈನ್ ಅಲ್ಲಿ ಹಾಕಿದ್ರಿಂದ ಮನೆ ತನಕ ಹೋಗಾಗ್ತೈತೆ. ಈಗ ಟ್ರ್ಯಾಕ್ಟರ್ ಸರಿಯಾಗಿ ವಸ್ತು ಮಾಡೋದು ಇದೆಲ್ಲ ಮಾಡಿ ಮತ್ತೆ ಅದನ್ನ ಮಾಡಿದ್ರೆ ಹೀಗಾಗಿ ಮಾಧ್ಯಮದವ್ರು ನೀವು ಒಂದು 15-16 ನಮ್ಗೆ ಬಂದಿದ್ದಾವು ಇನ್ಕ್ಲೂಡಿಂಗ್ ಇಬ್ರಾಹಿಂಪುರ್ ಲಿಸ್ಟ್ ಕೊಡ್ತಾರೆ, ಲಿಸ್ಟ್ ಅವ್ರ ಕಡೆ ತಗೊಳ್ತಾವ। और खबरों के लिए देखते रहिए बी न्यूज नेशन।